ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಹೀಗಾಗಿದೆಯಾ? ಎಲ್ಲ ಕಡೆ ಸಮಸ್ಯೆಗಳು ಎದುರಾಗ್ತಿದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಪರಿಸ್ಥಿತಿ ಬದಲಾಗ್ತಿಲ್ಲ. ದೇವರನ್ನು ನಂಬಿ ಪ್ರಾರ್ಥನೆ ಮಾಡಿದ್ರೂ ಉತ್ತರ ಸಿಗ್ತಿಲ್ಲ. ಆಗ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ದೇವರೇ, ನಾನು ಇಷ್ಟೊಂದು ನಂಬಿಕೆಯಿಂದ ನಿನ್ನನ್ನು ಕರೆಯುತ್ತಿದ್ದರೂ ನೀನು ಯಾಕೆ ಮೌನವಾಗಿದೆಯಾ? ಆದರೆ ಇದೇ ಪ್ರಶ್ನೆಗೆ ಭಗವದ್ಗೀತೆಯಲ್ಲಿರುವ ಶ್ರೀಕೃಷ್ಣನ ಉಪದೇಶ ನಮಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ. ಬಹುಶಃ ದೇವರು ಮೌನ ಆಗಿಲ್ಲ, ನಾವು ನಿರೀಕ್ಷಿಸುತ್ತಿರುವ ರೀತಿಯಲ್ಲಿ ಉತ್ತರ ಕೊಡ್ತಿಲ್ಲ ಅಷ್ಟೇ. ಇವತ್ತು ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ದೇವರು ಯಾಕೆ ಮೌನವಾಗಿರ್ತಾನೆ? ಮೊದಲನೇದಾಗಿ, ಕಷ್ಟ ಬಂದಾಗ ದೇವರನ್ನು ಪ್ರಶ್ನೆ ಮಾಡೋದು ಸಹಜನೇ. ನಮ್ಮ ಜೀವನ ಚೆನ್ನಾಗಿ ಸಾಗ್ತಿರುವಾಗ ದೇವರನ್ನು ನೆನೆಸ್ಕೊಳ್ಳೋದು ಸುಲಭ. ಆದರೆ ಸಮಸ್ಯೆ ಬಂದಾಗ ನಮ್ಮ ನಂಬಿಕೆ ಪರೀಕ್ಷೆಗೆ ಒಳಗಾಗುತ್ತೆ. ಒಂದು ಸಮಸ್ಯೆ ಬಂದರೆ ಅದು ಯಾಕೆ ನನಗೆ ಅಂತ ಕೇಳ್ತೀವಿ. ಎರಡನೇ ಸಮಸ್ಯೆ ಬಂದರೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ರೂ ಯಾಕೆ ಅಂತ ಯೋಚನೆ ಮಾಡ್ತೀವಿ. ಮೂರನೇ ಬಾರಿ ಅದೇ ಸಮಸ್ಯೆ ಮುಂದುವರೆದ್ರೆ ದೇವರು ನನ್ನ ಪ್ರಾರ್ಥನೆನ ಕೇಳ್ತಿಲ್ವೇನೋ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಒಂದು ವಿಷಯನ ನೆನಪಲ್ಲಿಟ್ಕೊಳ್ಬೇಕು. ಕಷ್ಟ ಬಂದಿರುವುದು ದೇವರು ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ ಎಂಬುದರ ಸಾಕ್ಷಿಯಲ್ಲ. ಜೀವನದಲ್ಲಿ ಕಷ್ಟಗಳು ಬರ್ತವೆ, ಆದರೆ ಆ ಕಷ್ಟಗಳನ್ನು ನಾವು ಹೇಗೆ ಎದುರಿಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಕಷ್ಟ ಮತ್ತು ದೇವರ ಪಾತ್ರ. ಎರಡನೇದಾಗಿ, ದೇವರ ಸಮಸ್ಯೆಯನ್ನು ತೆಗೆದುಹಾಕುವುದಕ್ಕಿಂತ ನಮ್ಮನ್ನು ಬಲಪಡಿಸಬಹುದು. ನಾವು ಸಾಮಾನ್ಯವಾಗಿ ದೇವರಲ್ಲಿ ಏನು ಕೇಳ್ತೀವಿ ಅಂದರೆ, ದೇವರೇ ನನ್ನ ಸಮಸ್ಯೆಯನ್ನು ತೆಗೆದುಹಾಕು. ಆದರೆ ಕೆಲವೊಮ್ಮೆ ಜೀವನದ ಉತ್ತರ ಹೀಗೂ ಇರ್ಬೋದಲ್ವಾ? ನಿನ್ನ ಸಮಸ್ಯೆಯನ್ನು ತಕ್ಷಣ ತೆಗೆದುಹಾಕೋದಕ್ಕಿಂತ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಮೊದಲು ಕೊಡ್ತೀನಿ ಅಂತ ದೇವರು. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯುವಾಗ ತಾಯಿ ಅವನ ಪರವಾಗಿ ಪರೀಕ್ಷೆ ಬರೆಯೋದಿಲ್ಲ, ಆದರೆ ಅವನಿಗೆ ಓದಲು ಅವಕಾಶ ಕೊಡ್ತಾಳೆ, ಧೈರ್ಯ ಕೊಡ್ತಾಳೆ. ಅದೇ ರೀತಿ ಜೀವನದ ಪ್ರತಿಯೊಂದು ಪರೀಕ್ಷೆಯನ್ನು ದೇವರು ನಮ್ಮ ಬದಲು ಬರೆಯುವುದಿಲ್ಲ, ಆದರೆ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನಮ್ಮೊಳಗೆ ಬೆಳೆಸಬಹುದು. ಆದ್ದರಿಂದ ಕೆಲವೊಮ್ಮೆ ದೇವರ ಮೌನವೇ ಒಂದು ಉತ್ತರ ಆಗಿರಬಹುದು. ಕೃಷ್ಣನ ಕರ್ಮದ ಸಂದೇಶ. ಮೂರನೇದಾಗಿ, ಕೃಷ್ಣನ ಮುಖ್ಯ ಸಂದೇಶ ಕರ್ಮದ ಮೇಲೆ ಗಮನ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮದ ಮಹತ್ವವನ್ನು ತಿಳಿಸ್ತಾನೆ. ನಮ್ಮ ಕೈಯಲ್ಲಿರುವುದು ನಮ್ಮ ಪ್ರಯತ್ನ ಮಾತ್ರ. ಫಲ ಯಾವಾಗ ಹೇಗೆ ಬರುತ್ತೆ ಅನ್ನೋದು ಯಾವಾಗಲೂ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ನಾವು ಒಂದು ಕೆಲಸ ಮಾಡ್ತೀವಿ, ಆದರೆ ಅದರ ಫಲ ತಕ್ಷಣ ಸಿಗಬೇಕು ಅಂತ ಬಯಸ್ತೀವಿ. ಜೀವನ ಹಾಗೆ ಕೆಲಸ ಮಾಡೋದಿಲ್ಲ. ಬೀಜವನ್ನು ನೆಟ್ಟ ತಕ್ಷಣ ಮರ ಬೆಳೆಯೋದಿಲ್ಲ. ಮರಕ್ಕೆ ನೀರು ಹಾಕಬೇಕು, ಸಮಯ ಕೊಡಬೇಕು, ಅದನ್ನು ಕಾಪಾಡಬೇಕು. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಪ್ರಯತ್ನ ಮಾಡಿದ ತಕ್ಷಣ ಫಲ ಸಿಗಲಿಲ್ಲ ಅಂದರೆ ಪ್ರಯತ್ನ ವ್ಯರ್ಥ ಆಗಿದೆ ಅಂತ ಅಲ್ಲ. ಕೆಲವೊಮ್ಮೆ ಫಲಕ್ಕೆ ಸಮಯ ಬೇಕಾಗುತ್ತೆ. ವಿಳಂಬ ಮತ್ತು ನಿರಾಕರಣೆ. ನಾಲ್ಕನೇದಾಗಿ, ದೇವರು ಮೌನವಾಗಿರುವಂತೆ ಕಾಣುವ ಸಮಯದಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ, ಪ್ರಾರ್ಥನೆ ಮಾಡಿ. ಆದರೆ ಪ್ರಾರ್ಥನೆ ಜೊತೆಗೆ ಪ್ರಯತ್ನವನ್ನು ಮಾಡಿ. ದೇವರೇ ನನಗೆ ಕೆಲಸ ಕೊಡು ಅಂತ ಪ್ರಾರ್ಥಿಸುವುದರ ಜೊತೆಗೆ ಕೆಲಸನೂ ಹುಡುಕಿ. ದೇವರೇ ನನ್ನ ಸಮಸ್ಯೆ ಪರಿಹರಿಸು ಅಂತ ಕೇಳೋದರ ಜೊತೆಗೆ ಪರಿಹಾರನೂ ಹುಡುಕಿ. ದೇವರೇ ನನಗೆ ಧೈರ್ಯ ಕೊಡು ಅಂತ ಕೇಳೋದರ ಜೊತೆಗೆ ಒಂದು ಹೆಜ್ಜೆನ ಮುಂದೆ ಇಡಿ. ಯಾಕಂದರೆ ಪ್ರಾರ್ಥನೆ ಮನಸ್ಸಿಗೆ ಶಕ್ತಿ ಕೊಡಬಹುದು, ಪ್ರಯತ್ನ ಜೀವನದಲ್ಲಿ ಬದಲಾವಣೆಗೆ ದಾರಿ ಮಾಡಬಹುದು. ಐದನೇದಾಗಿ, ಪ್ರತಿಯೊಂದು ವಿಳಂಬವೂ ನಿರಾಕರಣೆ ಅಲ್ಲ. ನಾವು ಯಾವುದನ್ನಾದರೂ ಬಯಸಿದಾಗ ಅದು ತಕ್ಷಣ ಸಿಗದಿದ್ರೆ ದೇವರು ನನಗೆ ಕೊಡಲಿಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಕೆಲವೊಮ್ಮೆ ಅದು ಇಲ್ಲ ಅಲ್ಲ, ಅದು ಇನ್ನೂ ಸಮಯ ಬಂದಿಲ್ಲ ಆಗಿರಬಹುದು ಅಲ್ವಾ? ಒಂದು ಉದಾಹರಣೆ ತಗೊಳ್ಳಿ. ನೀವೊಂದು ಬೀಜವನ್ನು ನೆಟ್ಟಿದ್ದೀರಾ,
2 ದಿನದ ನಂತರ ಮಣ್ಣು ನೋಡಿದಾಗ ಏನೂ ಕಾಣೋದೇ ಇಲ್ಲ. ನೀವು ಬೀಜ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತೀರಾ. ಇಲ್ಲ, ಅದರೊಳಗೆ ಕಾಣದ ಬದಲಾವಣೆ ನಡೀತಿರಬಹುದು ಅಲ್ವಾ? ಅದೇ ರೀತಿ ನಮ್ಮ ಜೀವನದಲ್ಲೂ ಕೆಲವು ಬದಲಾವಣೆಗಳು ಹೊರಗಿಂದ ಕಾಣುವ ಮೊದಲು ಒಳಗಿಂದ ಪ್ರಾರಂಭ ಆಗ್ತವೆ. ಕಷ್ಟದಿಂದ ಕಲಿಯುವಂತಹ ಪಾಠ. 6ನೇದಾಗಿ, ಕಷ್ಟಗಳು ನಮಗೆ ಕೆಲವು ಪಾಠಗಳನ್ನು ಕಲಿಸ್ತವೆ. ಸುಖದಲ್ಲಿದ್ದಾಗ ನಮಗೆ ನಮ್ಮ ಬಗ್ಗೆ ಬಹಳಷ್ಟು ತಿಳಿಯೋದಿಲ್ಲ, ಆದರೆ ಕಷ್ಟ ಬಂದಾಗ ನಮ್ಮ ನಿಜವಾದ ಧೈರ್ಯ ಗೊತ್ತಾಗುತ್ತೆ. ಯಾರು ನಮ್ಮ ಜೊತೆ ನಿಲ್ತಾರೆ ಅಂತ ತಿಳ್ಕೊತೀವಿ. ಯಾವುದು ನಿಜವಾಗಿಯೂ ಮುಖ್ಯ ಅನ್ನೋದು ತಿಳಿಯುತ್ತೆ. ನಮ್ಮ ತಪ್ಪುಗಳು ತಿಳ್ಕೊಳ್ತೀವಿ. ನಮ್ಮ ಸಾಮರ್ಥ್ಯ ಕೂಡ ನಮಗೆ ತಿಳಿತಾ ಹೋಗುತ್ತೆ. ಆದ್ದರಿಂದ ಕಷ್ಟವನ್ನು ಇಷ್ಟಪಡಬೇಕು ಅಂತ ಅಲ್ಲ, ಆದರೆ ಕಷ್ಟ ಬಂದಾಗ ಇದರಿಂದ ನಾನು ಏನು ಕಲಿಯಬಹುದು ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು. ಈ ಒಂದು ಪ್ರಶ್ನೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಬೋದು. ಅರ್ಜುನನ ಉದಾಹರಣೆ. 7ನೇದಾಗಿ, ಅರ್ಜುನನಿಗೂ ಗೊಂದಲ ಆಗಿತ್ತು. ಭಗವದ್ಗೀತೆ ಸಂದರ್ಭವನ್ನು ನೆನಪಿಸ್ಕೊಳ್ಳಿ. ಅರ್ಜುನನಿಗೂ ಗೊಂದಲ ಇತ್ತು. ಅವನ ಮುಂದೆ ದೊಡ್ಡ ಸಮಸ್ಯೆನೇ ನಿಂತಿತ್ತು. ಏನು ಮಾಡಬೇಕು, ಯಾವ ದಾರಿ ಸರಿಯಾಗಿದೆ ಎಂಬ ಗೊಂದಲ ಅವನಲ್ಲೂ ಇತ್ತು. ಆ ಸಮಯದಲ್ಲಿ ಕೃಷ್ಣನು ಅವನಿಗೆ ಕೇವಲ ಭಯಪಡಬೇಡ ಅಂತ ಹೇಳಿ ನಿಂತ್ಕೊಳ್ಳಿಲ್ಲ. ಅವನಿಗೆ ಜ್ಞಾನವನ್ನು ನೀಡ್ದ, ಕರ್ತವ್ಯವನ್ನು ನೆನಪು ಮಾಡ್ದ, ಧರ್ಮದ ಬಗ್ಗೆ ತಿಳಿಸ್ದ ಅವನಿಗೆ. ಅಂದರೆ ಸಮಸ್ಯೆ ಇಲ್ಲದ ಜೀವನಕ್ಕಿಂತ ಸಮಸ್ಯೆಯನ್ನು ಸರಿಯಾದ ದೃಷ್ಟಿಯಿಂದ ನೋಡುವ ಜ್ಞಾನ ಮುಖ್ಯ. ಇದು ನಮ್ಮ ಜೀವನಕ್ಕೂ ಕೂಡ ಅನ್ವಯಿಸುತ್ತೆ. ಕಷ್ಟದಲ್ಲಿರೋರಿಗೆ ಸಂದೇಶ. 8ನೇದಾಗಿ, ನೀವು ಈ ಕಷ್ಟದಲ್ಲಿದ್ದರೆ, ಈ ವಿಡಿಯೋ ನೋಡ್ತಿರುವಾಗ ನೀವು ಯಾವುದಾದ್ರೂ ಕಷ್ಟದಲ್ಲಿದ್ದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಿಂದಿನ ಪರಿಸ್ಥಿತಿಯೇ ನಿಮ್ಮ ಸಂಪೂರ್ಣ ಜೀವನ ಅಲ್ಲ. ಇವತ್ತು ಕಷ್ಟ ಇರಬಹುದು, ಆದರೆ ನಾಳೆ ಹೇಗಿರುತ್ತೆ ಅನ್ನೋದು ಇವತ್ತೇ ನಿರ್ಧಾರ ಮಾಡೋಕ್ಕಾಗಲ್ಲ. ಇವತ್ತಿನ ಕಷ್ಟವನ್ನು ನೋಡಿ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಬೇಡಿ. ಸ್ವಲ್ಪ ಸಮಯನ ತಗೊಳ್ಳಿ, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಂಬಿಕೆ ಇರುವ ವ್ಯಕ್ತಿಯೊಂದಿಗೆ ಮಾತಾಡಿ ಮತ್ತು ಸಾಧ್ಯ ಆದಷ್ಟು ಒಂದು ಚಿಕ್ಕ ಹೆಜ್ಜೆಯನ್ನಾದರೂ ಮುಂದೆ ಇಡಿ. 9ನೇದಾಗಿ, ದೇವರ ಮೇಲೆ ನಂಬಿಕೆ ಮತ್ತು ನಮ್ಮ ಮೇಲೆ ಜವಾಬ್ದಾರಿ. ನಂಬಿಕೆ ಅಂದರೆ ಸುಮ್ಮನೆ ಕುಳಿತುಕೊಳ್ಳೋದಲ್ಲ. ನಂಬಿಕೆ ಅಂದರೆ ನಾನು ನನ್ನಿಂದ ಸಾಧ್ಯವಾದಷ್ಟು ಮಾಡ್ತೀನಿ ಅನ್ನೋದು. ಉಳಿದಿದ್ದನ್ನು ದೇವರ ಮೇಲೆ ಬಿಡ್ತೀನಿ. ಇದು ತುಂಬ ಸುಂದರವಾದ ಮನಸ್ಥಿತಿ. ನಮ್ಮ ಕೈಯಲ್ಲಿರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ. ಬರಬೇಕಾದ ಫಲಕ್ಕೆ ಸಮಯ ಕೊಡೋಣ. ತಕ್ಷಣ ಸಿಗದಿದ್ರೂ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಬೇಡ. ಯಾಕಂದರೆ ಪ್ರಯತ್ನ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಅದು ಫಲ ಕೊಡಬಹುದು ಅಥವಾ ನಮ್ಮನ್ನು ಇನ್ನೊಂದು ಉತ್ತಮ ದಾರಿಗೆ ಕರೆದೊಯ್ಯಬಹುದು. ಅಂತಿಮ ಸಂದೇಶ 10ನೇದು. ಹಾಗಾದರೆ ಕಷ್ಟ ಬಂದಾಗ ದೇವರು ಯಾಕೆ ಮೌನವಾಗಿರ್ತಾನೆ? ಬಹುಶಃ ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಕೆಲಸ ನಡೀತಾ ಇರಬಹುದು. ಬಹುಶಃ ನಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ಬೆಳೆಸ್ತಾ ಇರಬಹುದು. ಬಹುಶಃ ನಾವು ಕೇಳಿದ್ದಕ್ಕಿಂತ ಉತ್ತಮವಾದ ಸಮಯಕ್ಕಾಗಿ ಕಾಯಿಸ್ತಾ ಇರಬಹುದು. ಅಥವಾ ನಾವು ಮಾಡಬೇಕಾದ ಕೆಲಸವನ್ನು ನಾವು ಸ್ವತಃ ಮಾಡಬೇಕು ಅಂತ ನೆನಪಿಸ್ತಾ ಇರಬಹುದು. ಆದ್ದರಿಂದ ದೇವರು ಮೌನವಾಗಿದ್ದಾನೆ ಎಂದುಕೊಂಡು ನಂಬಿಕೆಯನ್ನು ಕಳ್ಕೋಬೇಡಿ. ಪ್ರಾರ್ಥನೆ ಮಾಡಿ, ಪ್ರಯತ್ನ ಮಾಡಿ, ತಾಳ್ಮೆಯಿಂದ ಇರಿ. ಮತ್ತು ಮುಖ್ಯವಾಗಿ ನಿಮ್ಮ ಜೀವನದ ಒಂದು ಕಷ್ಟಕರ ಅಧ್ಯಾಯವನ್ನೇ ನಿಮ್ಮ ಸಂಪೂರ್ಣ ಕಥೆಯೆಂದು ಭಾವಿಸಬೇಡಿ. ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ಆ ಸಮಯದಲ್ಲಿ ನನಗೆ ಅರ್ಥ ಆಗಲಿಲ್ಲ, ಆದರೆ ಆ ಕಷ್ಟವೇ ನನ್ನನ್ನು ಬದಲಿಸಿತು ಎಂದು ಅನ್ನಿಸಬಹುದು. ಶ್ರೀಕೃಷ್ಣನ ಸಂದೇಶದ ಸಾರವು ಇದೇನೆ. ನಿನ್ನ ಕರ್ತವ್ಯವನ್ನು ಮಾಡು, ನಿನ್ನ ಪ್ರಯತ್ನವನ್ನು ಬಿಡಬೇಡ, ಫಲದ ಬಗ್ಗೆ ಅತಿಯಾದ ಚಿಂತೆಯಲ್ಲಿ ಮುಳುಗಬೇಡ, ನಂಬಿಕೆಯಿಂದ ಮುಂದೆ ಸಾಗು. ನಿಮ್ಮ ಜೀವನದಲ್ಲಿ ಈಗ ಯಾವುದಾದ್ರೂ ಕಷ್ಟ ಇದ್ದರೆ ಕಮೆಂಟ್ನಲ್ಲಿ ನಂಬಿಕೆ ಬಿಡುವುದಿಲ್ಲ ಅಂತ ಕಮೆಂಟ್ ಮಾಡಿ. ಈ ಮಾತು ಯಾರಿಗಾದರೂ ಈಗ ಬೇಕಾಗಿರಬಹುದು ಅನಿಸಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಶ್ರೀಕೃಷ್ಣನು ಎಲ್ಲರಿಗೂ ಧೈರ್ಯ, ಶಾಂತಿ ಮತ್ತು ಒಳ್ಳೆಯ ದಾರಿ ನೀಡಲಿ.